ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ಒಟ್ಟು 8 ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು, ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ, ಆ ಜಗನ್ಮಾತೆಯ ನಿವಾಸ ಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ. ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ. ಪ್ರಥಮ ಶ್ಲೋಕದಲ್ಲಿ ಜಗನ್ಮಾತೆಯ ಶಕ್ತಿಯ ಮಹಿಮೆಯನ್ನು ತೋರಿಸಿದ್ದಾರೆ. ಬನ್ನಿ ಕೇಳೋಣ. ಶಿವ ಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಮಾರಾಧ್ಯಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಈ ಶ್ಲೋಕದ ನೇರ ಅರ್ಥವು ಹೀಗಿರುವುದು: ತಾಯೇ ಜಗನ್ಮಾತೆ, ಸರ್ವಮಂಗಳ ಸಹಿತನಾದ ಶಿವ ಸರ್ವಶಕ್ತಿ ಸಮನ್ವಿತಳಾದ ನಿನ್ನೊಡನೆ ಸೇರಿದಾಗಲೇ ಈ ಜಗತ್ತನ್ನು ಸೃಷ್ಟಿಸಲು ಸಮರ್ಥನಾಗುತ್ತಾನೆ. ನಿನ್ನೊಡನೆ ಕಲೆಯದಿದ್ದರೆ ಈಶ್ವರ ಕದಲಲೂ ಅಶಕ್ತನಾಗುತ್ತಾನೆ. ಅದರಿಂದ ಹರಿಹರ ಬ್ರಹ್ಮಾದಿಗಳಿಂದ ಪೂಜಿಸಲ್ಪಡುವ ನಿನ್ನನ್ನು ಸ್ತೋತ್ರ ಮಾಡಲಾಗಲಿ ಹೊಗಳುವುದಕ್ಕಾಗಲಿ ಪುರಾಕೃತ ಪುಣ್ಯವಿಲ್ಲದವನು ಹೇಗೆ ಸಮರ್ಥನಾದಾನು? ಜಗನ್ಮಾತೆಯ ಸಂಪೂರ್ಣ ಶಕ್ತಿ ಮಹಿಮೆಯನ್ನು ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ತಿಳಿಸುತ್ತಿದ್ದಾರೆ. ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದಲೇ ಮಾನವ ಜನ್ಮ ಲಭಿಸುತ್ತದೆ. ಅಜ್ಞಾನ ಅಂಗವೈಕಲ್ಯಗಳಿಂದ ದಾರಿದ್ರ್ಯ ಬಾಧೆಗಳಿದ್ದರೂ ಇಲ್ಲದಿದ್ದರೂ ಸಂಪೂರ್ಣ ಮಾನವನಾಗಿ ಹುಟ್ಟುವುದೇ ದೊಡ್ಡ ವರ. ಅಂತಹ ಮಾನವ ಜನ್ಮದಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ಜಿಜ್ಞಾಸೆ, ಗುರು ಸೇವೆ, ಗುರುಬೋಧೆಗಳನ್ನು ಲಭಿಸಿಕೊಳ್ಳುವುದು ದೊಡ್ಡ ಅದೃಷ್ಟವೇ. ಅವು ಲಭ್ಯವಾಗಲಿ ಆಗದಿರಲಿ, ಆ ಜಗನ್ಮಾತೆಯ ಅಪಾರ ಕರುಣೆಯಿಂದ ಆ ತಾಯಿಯ ಚರಣಗಳಲ್ಲಿ ಭಕ್ತಿ ಹುಟ್ಟುವುದು ಜನ್ಮ ಸಾಫಲ್ಯತೆಗೆ ಹಿರಿದಾದ ಮಾರ್ಗ. ಹಾಗೆ ಜಗನ್ಮಾತೆಯನ್ನು ಆರಾಧಿಸುವುದು ಪೂರ್ವ ಪುಣ್ಯ ವಿಶೇಷವೇ ಅಲ್ಲವೇ? ಈ ಲೋಕದಲ್ಲಿ ಎಷ್ಟೋ ಜನ ಭಕ್ತರಿದ್ದಾರೆ. ಒಂದೊಂದು ಸಲ ಯಾವುದೋ ಒಂದು ಕಾರಣದಿಂದ ಆಯಾ ದೇವತೆಗಳ ಕರುಣೆಗೆ ಸಿಲುಕದೆ ಹೋಗುತ್ತಾರೆ. ಹಾಗಾದಾಗ ಅವರು ನಿಸ್ತೇಜರು, ನಿರ್ವೀರ್ಯರು, ನಿರಾಶಾಪೂರಿತರು ಆಗುತ್ತಾರೆ. ಅಂತಹವರನ್ನು ಕಂಡು ಇವರು ಬ್ರಹ್ಮಹೀನರು, ವಿಷ್ಣುಹೀನರು ಎನ್ನುವುದಿಲ್ಲ, ಆದರೆ ಅವರನ್ನು ಶಕ್ತಿಹೀನರು ಎನ್ನುತ್ತಾರೆ. ಅಂದರೆ ಆ ಶಕ್ತಿ ಯಾರು? ಆ ಶಕ್ತಿಯೇ ಆದಿಪರಾಶಕ್ತಿ. ಆ ತಾಯಿಯ ಕಟಾಕ್ಷ ವೀಕ್ಷಣೆಗಳೇ ಈ ಸರ್ವ ಸೃಷ್ಟಿಗೂ ಮೂಲ. ಆ ಜಗನ್ಮಾತೆ ತಮ್ಮೊಡನೆ ಕಲೆತಿರುವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಸದಾಶಿವರೆಂಬುವರು ಪಂಚಬ್ರಹ್ಮರಾಗಿ ಕೀರ್ತಿಸಲ್ಪಡುತ್ತಾರೆ. ಶಕ್ತಿ ಅವರನ್ನು ಬಿಟ್ಟಾಗ, ಅಂದರೆ ತೊಲಗಿದಾಗ, ಅವರು ಕೈಕಾಲು ಕೂಡ ಅಲ್ಲಾಡಿಸಲು ಅಶಕ್ತರಾಗಿ ಅಚೇತನರಾಗಿ ನಡೆಯುವುದು, ತಿನ್ನುವುದು, ಮಾತಾಡುವುದು, ಕೊನೆಗೆ ಶ್ವಾಸ ಉಸಿರಾಡುವುದು ಎಂಬ ಈ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾರದ ಜಡ ಸ್ವರೂಪರಾಗಿ ಬದಲಾಗಿ ಪಂಚಪ್ರೇತರಾಗುತ್ತಾರೆ. ಪಂಚಬ್ರಹ್ಮರಾದವರು ಶಕ್ತಿ ತೊಲಗಿದಾಗ ಪಂಚಪ್ರೇತರಾಗುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಸದಾಶಿವರಂತಹವರ ಪರಿಸ್ಥಿತಿಯೇ ಹೀಗಾದರೆ ಇನ್ನು ಸಾಮಾನ್ಯ ಮಾನವರಾದ ನಮ್ಮ ಪರಿಸ್ಥಿತಿ ಹೇಗಾಗಬೇಕು? ಆ ಜಗನ್ಮಾತೆಯ
ಅಪಾರ ಕರುಣೆಗೋಸ್ಕರ ಆ ತಾಯಿಯನ್ನು ಸ್ತುತಿಸಬೇಕು, ಪೂಜಿಸಬೇಕು. ಅದೇ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಹೇಳಿರುವುದು. ಸೌಂದರ್ಯ ಲಹರಿಯಲ್ಲಿನ ಪ್ರತಿಯೊಂದು ಶ್ಲೋಕಕ್ಕೆ ಒಂದು ಯಂತ್ರ ರೂಪ, ಆ ಯಂತ್ರ ಪೂಜಾ ವಿಧಾನ, ಅದರ ಫಲವಾಗಿ ಬರುವ ಸಿದ್ಧಿ ಬರೆಯಲ್ಪಟ್ಟಿದೆ. ತಾಂತ್ರಿಕ ಪೂಜಾ ವಿಧಾನ ಆಧಾರವಾಗಿ ಬರೆದ ಯಾವುದೇ ಗ್ರಂಥಗಳಲ್ಲಿ ಆ ಸಿದ್ಧಿಗಳ ಮೇಲೆ ಆಸೆ ದುರಾಸೆಗಳಿಂದ ಸ್ತೋತ್ರ ಮಾಡುತ್ತಾ, ಅವು ಬರಲಿಲ್ಲವೆಂದು ಚಿಂತಿಸುತ್ತಾ ಅಮ್ಮನವರ ಪೂಜೆಯನ್ನು ನಿಲ್ಲಿಸುವ ನಿರಾಶೆಗೆ ಗುರಿಯಾಗಿ ಅಧೋಗತಿಯ ಪಾಲಾಗಕೂಡದು ನಾವು. ಶಂಕರಾಚಾರ್ಯರು ಅಂತಹುದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಂತ್ರ ಪೂಜೆ ಸಿದ್ಧಿಗಳನ್ನು ಬರೆಯಲಿಲ್ಲ. ಆದ್ದರಿಂದ ಮಂತ್ರ ತಂತ್ರಗಳು ನಮಗೆ ಬೇಕಾಗಿಲ್ಲ. ಈ ಒಂದು ಶ್ಲೋಕವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸಿದರೆ ಪ್ರತಿದಿನವೂ ಆದಾಗಲೆಲ್ಲ ಮನಸ್ಸಿನಲ್ಲಿ ನಾವು ಮನನ ಪುನಶ್ಚರಣ ಮಾಡಿಕೊಳ್ಳುವುದು ಸಾಧ್ಯವಾದರೆ ಸಮಾಜದಲ್ಲಿ ನಾವು ಎದುರುಗೊಳ್ಳುವ ಅವರೋಧಗಳು ತೊಲಗಿ ಹೋಗುವುದೇ ಸರ್ವ ಕಾರ್ಯ ಜಯ ಎಂದು ಭಾವಿಸಬೇಕು. ಅದಕ್ಕಿಂತ ಬೇಕಾದ್ದು ಇನ್ನೇನು ತಾನೇ ಇದೆ? ಆ ಜಗನ್ಮಾತೆಯನ್ನು ನಾವು ಕೋರಿಕೊಳ್ಳಬೇಕಾದದ್ದಾದರೂ ಏನು? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.